ನಮಸ್ಕಾರ ವೀಕ್ಷಕರೇ, ದಿನನಿತ್ಯದ ಪಂಚಾಂಗದ ವಿವರಕ್ಕೆ ಸ್ವಾಗತ. ಇಂದು 17 ಏಪ್ರಿಲ್ 2026 ಶುಕ್ರವಾರ. ಈ ದಿನದ ಪಂಚಾಂಗದ ವಿವರಗಳು ಈ ರೀತಿ ಇದೆ. ಚಾಂದ್ರಮಾನ ಚೈತ್ರ ಬಹುಳ ಪಕ್ಷ. ಇದು ಚೈತ್ರ ಅಂದರೆ ಮೊದಲನೇ ತಿಂಗಳ, ಬಹುಳ ಎರಡನೇ ಪಕ್ಷ. ಇದು ಎರಡನೇ ಸೆಕೆಂಡ್ ಫೇಸ್, 15 ದಿವಸದ ಸೆಕೆಂಡ್ ಫೇಸು. ತಿಥಿ ಅಮಾವಾಸ್ಯ ತಿಥಿ, ನಕ್ಷತ್ರ ರೇವತಿ ನಕ್ಷತ್ರ, ಯೋಗ ವೈಧೃತಿ ಯೋಗ ಅಂತಕ್ಕಂಥದ್ದು, ಕರಣ ಚತುಷ್ಪಾತ್ ಕರಣ. ಇನ್ನು ಸೌರಮಾನದ ಒಂದು ಲೆಕ್ಕಾಚಾರ ನೋಡೋದಾದರೆ ಮೇಷಮಾಸ 4ನೇ ದಿನ. ಇಂದು ಈ ರಾಹುಕಾಲ 10:45, 10:45 ಹಿಡಿದು ಮಧ್ಯಾಹ್ನ 12 ಗಂಟೆ 18 ನಿಮಿಷದವರೆಗೂ ಇರುತ್ತೆ ರಾಹುಕಾಲದ ಇದು ಸಮಯ. ಇನ್ನು ಇಂದಿನ ವಿಶೇಷ ಏನಂದರೆ ಅಕ್ಷಯ ಅಮಾವಾಸ್ಯೆ ಅಂತಕ್ಕಂಥದ್ದು. ಈ ಅಮಾವಾಸ್ಯೆ ಅತ್ಯಂತ ಪುಣ್ಯಕರವಾದದ್ದು. ಈ ದಿನದಲ್ಲಿ ಮಾಡಿದಂಥ ದಾನ ತರ್ಪಣ ಪಿತೃ ಕಾರ್ಯಗಳು ಅಕ್ಷಯ ಅಂದರೆ ಕ್ಷಯವಾಗದ ಪುಣ್ಯವನ್ನು ಕೊಡುತ್ತವೆ ಅಂತಕ್ಕಂಥದ್ದು. ಇದನ್ನು ವಿಶೇಷವಾಗಿ ದಾನ ತರ್ಪಣ ಎಲ್ಲ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಕರಗ ವ್ರತ ಅಂತಕ್ಕಂಥದ್ದು ಒಂದು ಮಾಡ್ತಾರೆ. ಇದು ದೇವಿಯ ಆರಾಧನೆಗೆ ಸಂಬಂಧಿಸಿದ ವ್ರತ. ಭಕ್ತರು ಶ್ರದ್ಧೆಯಿಂದ ಉಪವಾಸ ಪೂಜೆ ಮಾಡಿ ದೇವಿಯ ಕೃಪೆಯನ್ನು ಬೇಡ್ತಾರೆ ಅಂತಕ್ಕಂಥದ್ದು. ಹಲವಾರು ಉತ್ಸವಗಳು ರಥೋತ್ಸವಗಳು ನಡೆಯುತ್ತೆ. ಒಂದು ತೈಲೂರು ಕಾಶಿ ವಿಶ್ವೇಶ್ವರ ರಥೋತ್ಸವ. ಕಾಶಿ ವಿಶ್ವೇಶ್ವರ ಸ್ವಾಮಿಯ ರಥೋತ್ಸವವು ಭಕ್ತಿಭಾವವನ್ನು ಹೆಚ್ಚಿಸುವ ಪವಿತ್ರ ಉತ್ಸವ. ಪುತ್ತೂರು ಮಹಾಲಿಂಗೇಶ್ವರ ರಥೋತ್ಸವ, ಇದು ಕೂಡ ಭಕ್ತರಿಗೆ ಆಶೀರ್ವಾದ ಮತ್ತು ಶಾಂತಿ ನೀಡುವ ಮಹೋತ್ಸವ. ಪಾವಂಜೆ ರಥೋತ್ಸವ ಅಂತಾರೆ. ಗ್ರಾಮೀಣ ಸಂಪ್ರದಾಯದ ಭಕ್ತಿಪರ ಉತ್ಸವವಾಗಿದ್ದು ಭಕ್ತರು ರಥ ಸೇವೆಯಲ್ಲಿ ಭಾಗವಹಿಸಿ ಕೃಪೆ ಪಡೆಯುತ್ತಾರೆ ಅಂತಕ್ಕಂಥದ್ದು. ಈ ದಿನದ ವಿಶೇಷ ಏನಂದರೆ ಅಮಾವಾಸ್ಯೆ ಆದ್ದರಿಂದ ಪಿತೃತರ್ಪಣ ದಾನಕ್ಕೆ ಬಹಳ ಅತ್ಯುತ್ತಮವಾದ ದಿನ. ವೈಧೃತಿ ಯೋಗ ಇರೋದರಿಂದ ಆತ್ಮಚಿಂತನೆ, ಧ್ಯಾನಕ್ಕೆ ಮತ್ತು ಯೋಗಕ್ಕೆ ಎಲ್ಲದಕ್ಕೂ ಕೂಡ ಇದು ಒಂದು ರೀತಿಯ ಯೋಗ್ಯ ಸಮಯ ಅಂತ ಹೇಳ್ಬೋದು. ಭಕ್ತಿ ಸೇವೆ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕಾರ್ಯಗಳಿಂದಾಗಿ ಪುಣ್ಯ ಹೆಚ್ಚಾಗುವ ದಿನ ಅಂತಕ್ಕಂಥದ್ದು. ಇಂದಿನ ಸಂದೇಶ ಏನಂದರೆ, ಈ ದಿವಸದ ಸಂದೇಶ ದಾನ ಮಾಡಿದ್ದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪಿತೃಸ್ಮರಣೆ ಜೀವನಕ್ಕೆ ಶ್ರೇಯಸ್ಸು ತರುತ್ತದೆ ಅಂತಕ್ಕಂಥದ್ದು. ತತ್ರಾಪಿ ದಿವಂಗತರಾದ ಪಿತೃಗಳದು ಅದು ಬೇರೆ ರೀತಿ. ಇರೋ ತಂದೆ ತಾಯಿಗಳನ್ನು ನೋಡಿಕೊಳ್ಳೋದಿದೆಯಲ್ಲ, ಅದು ತಂದೆ ತಾಯಿಯ ಸೇವೆ ಮಾಡ್ತಕ್ಕಂಥದ್ದು, ತಂದೆ ತಾಯಿಯನ್ನು ಅವರ ಮನಸ್ಸಿಗೆ ನೋವಾಗದಂತೆ ಇರತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ಕಾರ್ಯ. ಮಕ್ಕಳಾದ ಎಲ್ರಿಗೂ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ತಂದೆ ತಾಯಿ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಯಾವುದೇ ರೀತಿ ಇದ್ದರೂ ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಳ್ತಕ್ಕಂಥದ್ದು ಬಹಳ ಪುಣ್ಯಕರವಾದ ಶ್ರೇಯಸ್ಸು ತರುತ್ತದೆ ಅಂತಕ್ಕಂಥದ್ದು. ಭಕ್ತಿ ಮತ್ತು ಸೇವೆ ನಿಜವಾದ ಸಂಪತ್ತು ಅಂತಕ್ಕಂಥದ್ದು ಇದು ಇಂದಿನ ಸಂದೇಶ. ಇದರೊಂದಿಗೆ ನಮ್ಮ ಈ ದಿನನಿತ್ಯ ಪಂಚಾಂಗದ ವಿವರಣೆಯನ್ನು ಇಲ್ಲಿ ಮುಗಿಸುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಅಂತ ಕೇಳ್ಕೊಳ್ಳೋದು. ನಮಸ್ಕಾರ ವೀಕ್ಷಕರೇ.